ನೀವು ಭೀಮನ್ ಮಾತು ಕೇಳಿ ಹಾಳಾದೆ ಹಾಳಾದೆ. ನನ್ನ ತಲೆ ಮೇಲೆ ನಾನ ಕಲ್ಲಕೊಂಡೆ. ನನ್ನ ಆಸ್ತಿನ ನೀರು ಖರ್ಚು ಮಾಡ್ದಂಗೆ ನಾನಾ ಹಾಳು ಮಾಡಕತ್ತೆ. ನಮ್ಮಪ್ಪ ನಮ್ಮ ಮುತ್ತಾತ ಎಲ್ಲರೂ ಗಳಿಸಿಟ್ಟಿದ್ದನ್ನ ಒಂದೇ ದಿನದಾಗ ಯಪ್ಪ ಯಪ್ಪ ಎಲ್ಲ ಕಲಿ ಮಾಡ್ಬೇಕ. ಅವನ ಇವನ್ ಒಳ್ಳೆ ಮಾತು ಕೇಳ್ಕೊಂಡ್ನಿ. ಯವ್ವ ಬರ್ಲಿ ಗೌಡ್ರ ಯಪ್ಪ ಏನು ಕಳೆ ಬಂದ್ಬಿಟ್ಟೈತ್ರಿ ನಮ್ಮ ಊರಿಗೆ. ಎಲ್ಲರ ಮನೆ ಮುಂದೂ ಹಂದ್ರ ರೀ. ಇವ ಎಲ್ಲರ ಮನೆ ಮುಂದೆ ಸಗಣಿ ಸಾರಿಸಿ ರಂಗೋಲಿ ಹಾಕಿ ಬಳಿಕಂಬ ಹಾಕಿ ಹಂದ್ರ ಹಾಕಿ ಎಲ್ಲರ ಮನ್ಯಾಗೂ ಹಂಗೆ ಎಷ್ಟು ಕಳ ಅಂತೈತ್ರಿ. ಊರು ಜಾತ್ರೆ ಅದಂಗೆ ಹಾಕತೈತೆ ನೋಡ್ರಿ. ಅದು ಯಾವ್ದು ಹಾಡೈತೆ ನೋಡ್ರಿ, ಊರೆಲ್ಲ ಚಪ್ಪರ ಅಂತಂದು ಅವನೊಂದು ಹಾಡರ ಕಲೀಲ್ ನೋಡು. ಈಗ ಹಾಡಕ್ರ ಬರ್ತಿತ್ತು. ನೋಡ್ಬೇಕ್ರಿ, ಭಾರಿ ಐತ್ರಿ. ಅಂದಂಗ ಗುಡಿ ಅಂತ ಹೋಗಿದ್ರಿ, ಅಲ್ಲಿ ಎಲ್ಲ ಅಂದ್ರ ಇದಕ್ಕೆ ಗುಡಿ ಸುತ್ತಲೂ ಎಲ್ಲ ಅಂದ್ರ ಹಾಕ್ಸಕ್ ಹೇಳಿನ್ರಿ. ಮತ್ತೆ ಜಿಗ್ಮೆಂಟ್ ಹಾಕ್ತಾರೆ, ಎಲ್ಲ ಕಡೆ ಚಪ್ರ ಬೇಕಲ್ರಿ. ಆಮೇಲೆ ಊಟಕ್ಕೆ ಪಟಕ್ಕಲ್ಲೆಲ್ಲ ಚಪ್ರ ಹಾಕಕ್ಕೆ ಹೇಳಿನ್ರಿ. ಆಮೇಲೆ ಅಡಿಗೆ ಕಿರಾಣಿದು ಎಷ್ಟಂತ ಕೇಳಿದ್ರೆ ಅದು ಎಲ್ಲ ಹೇಳಿದ್ರೆ ನೀವಂತ ಸಿದ್ದಂಗೌಡ್ರ ಅಂಗಡಿಗೆ ಹೋಗಂಗಿಲ್ಲ, ಮತ್ತೆ ಬೇರೆ ಯಾರ್ದಾರ ಅಂಗಡಿಗೆ ಅಂದ್ರಿಲ್ಲ. ಮತ್ತೆ ಮುಂದೆ ಇದಕ್ಕೆ ಗದಿಗೆ ಹೋಗಿ ತೊಗೊಂಡ್ಬಂದ್ಬಿಟ್ರತ ಅಂತಂದು ಈ ಚಕಡಿ ಕಟ್ಟಕತ್ತಿದ್ ನೋಡ್ರಿ. ರೊಕ್ಕ ಕೊಡ್ರಿ, ಮತ್ತೆ ಚಕಡಿಗೆ ಹಿಡ್ಕೊಂಬರ್ತೀನಿ ಸಾಮಾನ. ರೊಕ್ಕ ಇದತ್ತ ಬಾಯಿ. ಓ ಬರ್ರಿ. ಯಾರು ರೀ ಗೌಡ್ರ? ಯಪ್ಪ ಗೌಡ್ರ ಎದಕ್ರಿ ಅಂತ ಬರೀ ಹೋದ್ರಲ್ರಿ? ಮಂಗ್ಯ ನನ್ನ ಮಗನ್ ತಂದು ನನ್ನ ಪಾಡಿ ನಾನು ಇದ್ದೆ. ಈ ಹೆಂಗ ಏನೋ ಒಂದು ಮಾಡ್ತಿದ್ದೆ. ಬಂದು ಇಲ್ಲದ ಐಡಿರೆ ಕೊಟ್ಟು ಇಲ್ಲದ ನನ್ನ ತಲೆಗೆಲ್ಲ ತುಂಬಿ ಸಾಮೂಹಿಕ ಮದುವೆ ಅಂತ ಜನ ಕೊಂಡಾಡ್ತಾರಂತ, ಮನಿ ನನ್ನ ಹೆಸರು ದೀಪಿಸ್ತಾರಂತ ಏನೇನೋ ನನ್ನ ತಲೆಯಾಗ ತುಂಬಿ ಅವನ ಮದುವೆ ಏರ್ಪಾಡು ಮಾಡಿದೆ. ನಾನು ಹುಂಸುಳೆ ಮಗ, ನಿನ್ನ ಮಾತು ಕೇಳಿ ನಾನು ಹಂಗ ಆತಂತ ಹೇದಕ್ಕೆಲ್ಲ ಕೊಂಡ್ಬಿಟ್ಟೆ. ಆದ್ರೆ ಇವತ್ತು ನೋಡಲೆ ಇವನ ಇಷ್ಟು ದಿವಸ ಮದುವೆ ಆಗ್ಲಾರ್ದಂಗ ಕುಂತಿದ್ ಭಯ ನೀವು ಒಂದು ದಾಳಿ ಹೊಡ್ಕೊಂಡು ಹೋಗ್ಲಿ. ಯಾವಾಗ ಗೌಡ್ರ ಮದುವೆ ಮಾಡ್ತಾರಂದ್ರ ಆಗ ಆಗ್ಲಾರ್ದು ಆಗ ಇದು ಮುದುಕ್ರು ತದುಕ್ರು ಎಲ್ಲವೂ ಮದುವೆ ಆಕತ್ತವು. ಯಪ್ಪ ತುಂಬಾ ಮದುವೆ ಊರಾಗ ಒಬ್ಬೊಬ್ರು ಬಿಟ್ಟಿಲ್ಲ. ಮತ್ ಊರಲ್ಲ ಸುತ್ತಮುತ್ತಲು ಹಳ್ಳಿಯರು ಬಂದು ಮದುವೆ ಮಾಡ್ಕೊಳಕತ್ತಾರ ಇಲ್ಲಿ. ನನಗರ ಎದಿ ಯಾವಾಗ ಹೊಡೆದು ಹೋಗುತ್ತೆ ಅನ್ನಂಗ ಆಗೈತಿ. ಅಲ್ಲೇ ಎಷ್ಟರ ಖರ್ಚು ಮಾಡು ಹಂಗ ನೀರ್ ಖರ್ಚದಂಗ ಆಗತೈತಿ. ಬಂಗಾರಕ್ಕ ಇದು ತಾಳಿ ಮಾಡಕ ಅದಕ್ಕ ರೊಕ್ಕ ಹೇಳ್ಬೇಕ. ಅವ್ ಬೆಳ್ಳಿ ಕಡಗ ಕಾಲಗೆಜ್ಜಿ ಕಾಲುಂಗ್ರ ಯಪ್ಪ ಅವನ್ ರೊಕ್ಕ ಖರ್ಚು ಮಾಡೋದು ಹೇಳ್ಬೇಕ. ಅಡಿಗೆ ಖರ್ಚು ಹೇಳ್ಬೇಕ. ಯವ್ವ ನನ್ ಸತ್ಲೆ ನನ್ನ ಆಸ್ತಿ ಎಲ್ಲ ನುಂಗಿ ನೀರ್ ಕುಡಲಿ ಮಗನ. ನನ್ನ ಆಸ್ತಿ ಎಲ್ಲ ನುಂಗಿ ನೀರ್ ಕುಡದಿ ನೀನಂದು. ಅಯ್ಯ ಗೌಡ್ರ, ನನಗೇನು ಕನಸು ಬಿದ್ದಿತ್ತನ್ರಿ? ಅಲ್ಲ ನನಗೇನು ಗೊತ್ತ್ರಿ, ನೀವು ನಾವು ಇದಕ್ಕೆ ಮದ್ವೆಗೆ ಬಾಯ್ ತರ್ಕೊಂಡು ಕುಂತಿದ್ವೋ ಏನು? ಮದುವೆ ಆಗ್ಲಾರ್ದ ಕುಂತು ಈಗ ನಮ್ದು ಇದಕ್ಕೆ ಅವಕಾಶ ಉಪಯೋಗಿಸ್ಕೊಳಕತ್ತಾರ. ನಮಗೇನು ಗೊತ್ತಿತ್ತು ರೀ? ಅಲ್ಲ ನಾನೇನೋ ಒಂದು ಒಳ್ಳೇದಾಗತ್ತೆ ಅಂತ ಹಿಂಗೆ ಐಡಿಯಾ ಮಾಡಿದ್ರಿ. ಅಂದರೆ ಈ ರೀತಿ ಹಿಂಗಾಗುತ್ತೆ ಅಂತ ಗೊತ್ತಿರ್ಲಿಲ್ಲ ರೀ. ಆದ್ರೆ ಏನು ಮಾಡ್ಬೇಕ್ರಿ? ನೀರ್ನಾಗ ಇಳ್ಬಿಟ್ಟಿರಿ. ಮಳೆ ಚಳಿ ಮಾಡಬೇಕಲ್ರಿ. ಮತ್ತೆ ಈಗ ನೀವು ಮಾಡ್ಲಾರ್ದ ತಪ್ಪಿಸ್ಕೊಂಡು ಹೋಗಕ್ಕಂತೂ ಆಗಲ್ಲ. ಆಗಲೇ ಮಂದಿ ಎಲ್ಲರೂ ಮದುಮಕ್ಕಳು ಮಾಡಕ್ಕೆ ಅರ್ಶಿನ ಶಾಸ್ತ್ರ ಅವ್ರವ್ರ ಮನೆಯಾಗೆಲ್ಲ ಮಾಡಕತ್ತಾರ. ಮತ್ತು ನಾಳೆ ಬೆಳಗ್ಗೆ ಹರಿದ್ರನ ಮತ್ತು ಮದುವೆದು ಎಲ್ಲ ಐತ್ರಿ. ದಿಬ್ಬಣ ಹೊಂದಿಸ್ಕೊಂಡು ಬಂದ್ಬಿಡ್ತಾರೆ ಎಲ್ಲರೂ. ಮತ್ತು ಇವತ್ತು ರಾತ್ರಿನ ಬುಂದೆ ಗಿಂದೆ ಎಲ್ಲ ಮಾಡ್ಸೋದು, ಅಡಿಗೆ ಪಡಿಗೆ ಎಲ್ಲ ಶುರುವಲ್ರಿ. ಕಾಪಿಲೆ ತರಬೇಕು, ಕಾಪಿಲೆ ಹಚ್ಬೇಕು, ಆಮೇಲೆ ಎಲ್ಲ ಅದಾವಲ್ರಿ ಅಡಿಗೆದೆಲ್ಲ. ರಾತ್ರಿ ಬತ್ತಂಕ ಅಡಿಗೆ ನಿಂದಿರ್ಬೇಕು. ಮತ್ತು ಈಗ ಹಿಂಗೆಲ್ಲ ವಿಚಾರ ಮಾಡಿದ್ರು ಏನು ಮಾಡೋಕೆ ಆಗಲ್ಲ ರೀ ಗೌಡ್ರೆ. ಬರ್ರಿ ರೊಕ್ಕ ಕೊಡ್ರಿ. ಆಗೇ ಬಿಟ್ಟೈತೆ, ಇನ್ನೇನು ಮಾಡೋಕ್ಕಾಗಲ್ಲ. ಹೋಗಿ ಸಂತಿ ಕಿರಾಣಿ ಸಾಮಾನು ಎಲ್ಲ ತೊಗೊಂಬರ್ತೀನಿ, ರೊಕ್ಕ ಕೊಡ್ಬರ್ರಿ. ಮಾಡ್ತಿಲ್ಲ ಮತ್ತ ಊರ್ ಮಂದಿ ಮದ್ವೆ ನಿಂತು ಓಡಾಡಿ ಮಾಡಕತ್ತಿಲ್ಲ. ಮಾಡ್ತಿ ಯಾರ್ದ ರೊಕ್ಕ ಎಲ್ಲ ಮುಂಜಾತ್ರಿ ಹಂಗಲ್ಲ ನಿಂದು. ಒಟ್ಟೆ ನನ್ನ ಹಾಳು ಮಾಡಿಟ್ಟಲೇ, ನನ್ನ ಹತ್ತಿ ಬಿಟ್ಟಿಟ್ಟಲೇ ಸ್ವಲ್ಪ ರೊಕ್ಕ ಖರ್ಚ. ಎಷ್ಟು 1 ಎಕರೆ 2 ಎಕರೆ ಹೊಲನ ಮಾಡ್ಬೇಕಲೇ ನಾನೀಗ. ಅಂತ ಪರಿಸ್ಥಿತಿ ತಂದಿಲ್ಲಲೇ ನಿಮ್ಮ ನಿನ್ನ. ಹೋಗಾಗ ಅಲ್ಲಿ ಯಾರ್ದಾರ ಅಂಗಡಿ ಕಿರಾಣಿ ಅಂಗಡಿಯಾಗ ಬರಿಸಿ ಬಾ, ಎಷ್ಟಾಗತ್ ನೋಡು. ಆಮೇಲೆ ಬಂದು ಗೌಡ್ರ ರೊಕ್ಕ ಕೊಡ್ತಾರಂತ ಅಂತೇಳಿ ತೊಗೊಂಬ ಹೋಗ. ಹೌದು ಬಿಡ್ರಿ, ಅದೇನೋ ಕರೆವು. ಯಾಕಂದ್ರೆ ಎಷ್ಟು ಮಾಲ್ ಖರ್ಚಾಗತ್ತೆ ಅನ್ನೋದು ಗೊತ್ತಾಗಲ್ಲ. ಮಂದಿ ಹೆಂಗೆ ಬರ್ತಾರೆ ಹಂಗೆ ಮತ್ತೆ ಅಂತಂದು ಕೊಡ್ಬೇಕಾಗತ್ತೆ. ಮತ್ತು ಅಕ್ಕಿ ಪಕ್ಕಿ ಎಷ್ಟು ಏನೋ ಎತ್ತ ಗೊತ್ತಾಗಲ್ಲ ಬಿಡ್ರಿ. ಮತ್ತು ಒಂದೇ ಸಲಕ್ಕೆ ಆಮೇಲೆ ಲಾಸ್ಟಿಗೆ ಕೊಡಿರಿ ಅಂತ ಕೊಡ್ರಿ. ಏನ್ ಮಾಡ್ತಿ ಮಾಡು, ಹಾಳೆ ಮಾಡ್ಬಿಟ್ಟಿಲ್ಲ. ಹೊಟ್ಟೆಗೆಲ್ಲ ದಗದಾಗ ಹೊರಗತ್ತೆ. ಅಡಿಗೆ ನಿಮ್ಮವನು ರಾತ್ರಿ ನೀನ ನಿಂತು ಮಾಡಿಸು, ನನಗೆ ಸಂಬಂಧ ಇಲ್ಲ. ನನ್ನ ಕರೆಯಕ್ಕೆ ಹೋಗಬೇಡ ಅಲ್ಲಿ. ನಾನೇನಿದ್ರು ನುಸ್ತಾ ನಾಳೆ ಮುಂಜಾನೆ ಮದುವೆ ಟೈಮಿಗೆ ಬರ್ತೀನಿ. ಎಲ್ಲರಿಗೂ ತಾಳಿ ಕಾಲುಂಗ್ರ ಕಾಲಗೆಜ್ಜೆ ಅವೆಲ್ಲ ಬಟ್ಟೆ ಕೊಡ್ತೀನಿ. ಊಟದ ವ್ಯವಸ್ಥೆ ಮಾಡಿಸ್ತೀನಿ. ಏನೇನು ಓಡಾಡ್ ಮಾಡೋದೈತಲ್ಲ ಇಂದು ಬಾಳೈತಿ ತಿಂಡಿ ನೀನ ಓಡಾಡ್ ಮಾಡಲಿ. ಆತ್ ಬಿಡ್ರಿ, ಅದೇನು ದೊಡ್ಡಾಗದ್ದು. ಅವನು ಅಡಿಗೆ ಮಾಡೋರಿಗೆ ಹೇಳಿದ್ರೆ ಅಡಿಗೆ ಮಾಡೋರು ಬರ್ತಾರೆ. ಓಣೆ ಹೆಣ್ಮಕ್ಳೆಲ್ಲ ಬಂದು ಕಾಪಿಲ್ ಹಚ್ಚಕ್ಕೆ ಬಂದಾರ, ಚಪಾತಿ ಮಾಡಕ್ಕೆ ಬಂದಾರ, ರೊಟ್ಟಿ ಪಟ್ಟಿ ಅವು ಇವು ಅಂತಂದೆಲ್ಲ ಶುರು ಹಚ್ಚಾರ ಆಗಲೇ. ಆಮೇಲೆ ನಾನೀಗ ಹೋಗಿ ರಾತ್ರಿ ಕಾಪಿಲ್ ಕೊಟ್ರೆ ಹೋಗಿ ಹೆಣ್ಮಕ್ಳೆಲ್ಲ ಹೆಚ್ಚಿಬಿಡ್ತಾವೆ. ಆಮೇಲೆ ಮುಸ್ರಿ ತಿಕ್ಕಕ್ಕೆ 1-4 ಮಂದಿ ಹೆಣ್ಮಕ್ಳಿಗೆ ಹೇಳ್ಬಿಟ್ಟೇನಿ ರೀ, ಮಾಡೇ ತಿಕ್ಕಕ್ಕೆ. ಆಮೇಲೆ ಅಡಿಗೆ ಊಟಕ್ಕಂತೂ ನಮ್ಮ ಗಂಡ್ಮಕ್ಳು ಊರನು ಅವನ್ ಇರ್ತಾವ್ರಿ. ಅದಕ್ಕೇನು ಖರ್ಚು ಮಾಡೋಂಗಿಲ್ಲ. ಈಗೇನಿದ್ರು ಅಡುಗೆ ಮಾಡೋರಿಗೆ ನೋಡ್ರಿ ಖರ್ಚು ಮಾಡ್ಬೇಕು ಅಷ್ಟೇ. ಮಂದಿ ನೋಡಿ ಅಡುಗೆ ಮಾಡಿಸ್ತೀನಿ ರೀ ಹಂಗೆ ಹಿಂದಿಂದ. ಅದೇನು ದೊಡ್ಡಗದಲ್ಲ ಬಿಡ್ರಿ ಕೊಡ್ರಿ. ಏನು ಚಿಂತೆ ಮಾಡ್ರಿ, ನಾನು ಮೇಂಟೈನ್ ಮಾಡ್ತೀನಿ ರೀ. ನೀವು ಮದುವೆ ಟೈಮ್ ಒಂದ ಬಂದ್ಬಿಡ್ರಿ ಸಾಕು. ಆಮೇಲೆ ಹಂಗೆ ರೀ ಪುರೋಹಿತ ಹೇಳ್ಬೇಕಲ್ರಿ, ಅವ್ರಿಗೊಂಚೂರು ಹೇಳ್ರಿ. ಮತ್ತೆ ನಾನು ಏನು ಹೇಳಲ್ಲ, ಎಲ್ಲ ಮಾಡಕತ್ತಿ ಅಂದಮೇಲೆ ಅದನ್ನೊಂದು ಇನ್ನ ಮಾಡು. ಯಾವನ್ ಹೇಳ್ತೀನಿ ನೋಡು, ಹೇಳು. ನನಗೇನು ಸಂಬಂಧ ಇಲ್ಲ ಅಂತ ಹೇಳಿಲ್ಲ. ಆಯ್ತು ಬಿಡ್ರಿಪ್ಪ, ನಾನು ಹೇಳ್ತೀನಿ. ಗೌಡ್ರ ಸಜ್ಜಾಗಿರೇನ್ರಿ?
ಬರ್ರಿ ಮತ್ತೆ ಇವತ್ತೇನ್ರಿ ಊರೆಲ್ಲ ಹಬ್ಬ ನೋಡ್ಬರ್ರಿ ಇಲ್ಲಿ ಜಾತ್ರೆ ಮನೆ ಮುಂದೆ ಒಬ್ಬೊಬ್ರು ಮನೆ ಮುಂದೆ ಅಂದ್ರೆ ಹಾಕ್ಯಾರ್ರಿ ಅವನ ಗೌಡಂಟ ಹಾಕಿನ ಟರಂತದ್ ಬರ್ರಿ ಇವತ್ತು ಇಲ್ಲೋಡ್ರಿ ಹೊಟ್ಟಿ ಬೇನಿ ಹೊಟ್ಟಿ ಹೊರದು ಎಲ್ಲಟನ ಹತ್ತಿರ್ತದ ಬರ್ರಿ ಅತ್ತಗ ಏನು ಜನ ರೀ ಸುತ್ತಮುತ್ತಲು ಊರನ್ನವ್ರು ಸಹಿತ ಇಲ್ಲೇ ಬಂದು ಮದುವೆ ಮಾಡ್ಕೊಳ್ತಾರೆ ಟ್ಯಾಕ್ಟ್ರ್ ಬಂದು ಜನ ಇಲ್ಲೇ ಹಾಕತ್ತಾರಿ ಅವನ ಹೇಳ್ತೀನಿ ಟ್ಯಾಕ್ಟ್ರ್ ನಿಲ್ಸಕ್ ಜಾಗ ಇಲ್ಲ ನೋಡ್ರಿ ಎತ್ತಿನ ಗಾಡಿ ಚಕ್ಡಿ ಪಾಕ್ಡಿ ಏನ್ ಬ್ಯಾವತ್ತ ಹೇಳ್ರಿ ಅತ್ತಾಗ ಮಂದಿನಾರ ನೋಡಕ್ ಹೋಗ್ಬೇಕ್ರಿ ಇವತ್ತು ಏನು ಹೌದಾ ಅಷ್ಟು ಜನ ಬಂದ್ರಲ್ಲಿ ಅಲ್ಲಿ ಹಂಗಿದ್ರೆ ಅಷ್ಟು ಮಂದಿ ಊಟದ ವ್ಯವಸ್ಥೆ ಹೆಂಗ್ ಮಾಡ್ತಿದ್ದಾನ ಅವ್ನು ಮತ್ತೆ ಈ ಗೌಡ ಅದನ್ನ ನೋಡಕ್ ಹೋಗ್ಬೇಕಲ್ ಮತ್ತೆ ಬರ್ರಿ ಹೋಗೋಣ ನಡಿ ಹೋಗ ನಡಿ ಅಯ್ಯ ಒಬ್ಬರೇ ಬರ್ತಿರಲ್ಲ ಲಕ್ಷ್ಮಕ್ಕನ್ನ ಕರೀರಿ ಏನಪ್ಪ ಅದು ಏನೋ ಲಕ್ಷ್ಮಕ್ಕನ ಕತ್ತಿಯಲ್ಲ ಬಂತಡಿ ಏನಪ್ಪ ತಿಪ್ಪ ಮತ್ತೆ ನಿಮ್ ಗೌಡ್ರ ಗದ್ಲ ಏನ್ ಹೇಳ ಯಾ ಲಕ್ಷ್ಮಿ ಏನಿಲ್ಲ ಅದ ಇವತ್ತು ಭೀಮನ್ ಗೌಡ ಸಾಮೂಹಿಕ ಮದುವೆ ಇಟ್ಕೊಳನಲ್ಲ ಏನು ಮಂದಿ ಕುಡಿಯೋದಂತ ಯಪ್ಪ ಬೇಡದು ಅದಕ್ಕೆ ನಿನ್ನ ಬಾನಕತ್ತಾನ ನೀನೆಲ್ಲಿ ಬರ್ತಿ ಬಿಡು ಸುಮ್ಮನೆ ಯಾಕೆ ಗದ್ದಲ್ದಾಗ ಬರ್ಲಿ ಬಿಡ್ರಿ ನೀವ್ ಯಾಕೆ ಹಂಗಂತೀರಿ ಅಲ್ರಿ ನೀವ್ ಹೋಗಿರೆ ಅಲ್ಲ ನಿಮಗ ಆತಗ ಅಜನ್ಮ ಶತ್ರು ಒಬ್ಬರ ಮಗ ಕಂಡ್ರೆ ಒಬ್ರು ಹಂಗ ಉರ್ಕೊಂತೀರಿ ಕತ್ತಿನ ಕೈ ಹಿಡಿತೀರಿ ಅವ್ರು ಸಾಮೂಹಿಕ ಮದುವೆ ಮಾಡ್ರೆ ನೀವೇ ಹೋಗಿರಿ ಮತ್ತೆ ಅವಾಗ ನಿಮ್ಗೆ ಮತ್ತೆ ನೋಡಿ ಅಸಹ್ಯ ಮಾಡ್ತಾನೆ ನಾವು ಎಲ್ಲ ಸಾಮೂಹಿಕ ಮದುವೆ ಇಟ್ಕೊಂಡು ಊಟಕ್ಕೆಲ್ಲ ಇಟ್ಕೊಂಡಿವಿ ಅನ್ನ ಕಲರ್ ಬಂದು ನಮ್ಮ ಮನೆಯಿಂದ ಇದಕ್ಕೆ ಊಟಕ್ಕೆ ಬಂದ ನೋಡಂತಂದು ಯಾಕೆ ಸುಮ್ಮನೆ ಇರಿ ಹೋಗ್ಬೇಡ್ರಿ ಲಕ್ಷ್ಮಕ್ಕ ಯಾಕೆ ಹಂಗೆ ಮಾತಾಡ್ತೀಯ ಬಿಡು ತಾಯಿ ಅಲ್ಲಿ ಓಡ್ಬಾ ಮಂದಿನ ಆ ಮಂದ್ಯಾಗ ಎಲ್ಲಿ ಆ ಗೌಡ್ರ ಇರ್ತಾನೋ ಎಲ್ಲಿ ನಮ್ಮ ಗೌಡ್ರ ಇರ್ತಾರೋ ಗುಂಪ್ನ್ಯಾಗ ಗೋವಿಂದ ನೋಡ ನಡಿ ಹೆಂಗೈತೆ ಅಂತ ನೋಡಕ್ರ ಹೋಗ್ಬೇಕು ಲಕ್ಷ್ಮಕ್ಕ ನಾವು ಯಪ್ಪ ನಾವಲ್ಲಪ್ಪ ಯಪ್ಪ ನೀವ ಹೋಗ್ರಿ ಗೌಡ ಶಿಷ್ಯ ನನಗೆ ಬೇಡ ಈ ಜಂಜಾಟ ಎಲ್ಲ ಹೋಗಿ ಬಂದು ಹೆಂಗ ಹತ್ತು ಮದುವೆ ಅಂತ ಬಂದು ಹೇಳ್ಬಿಡ್ರಿ ಸಾಕು ಆಯ್ತು ತಗೋ ಅಷ್ಟೇ ಮಾಡಿ ಸುಮ್ಮನೆ ಗದ್ದಲ್ದಾಗ ಯಾಕೆ ಬರಕ್ ಹೋಗಿದಿ ನಾನು ತಿಪ್ಪ ಹೋಗಿ ತಗೋ ತಿಪ್ಪ ಏನ್ಲಿ ಇದು ಜನಸಾಗರ ನನ್ನ ಕಣ್ಣು ನಾನು ನಂಬಕಾಗಲ್ವ ಅಲ್ಲ ಇವ್ರು ಯಾರು ನಮ್ಮೂರವ್ರು ಅಲ್ಲ ಬಿಡ್ಲಿ ಅವನ ಸುತ್ತಮುತ್ತಲು ಎಷ್ಟೆಷ್ಟು ಊರು ಎಲ್ಲ ಊರೇ ಕಿತ್ಕೊಂಡ್ಬಂದ್ಬಿಟ್ಟೈತೆ ನಡಿ ಐತ್ ನಡಿ ಟಾಕಿ ಹರಿದ ಹೋಗೈತ್ಲೆ ಭೀಮನ್ ಗೌಡಂತೆ ಇಷ್ಟು ಮಂದಿಗೆ ಊಟಕ್ಕೆ ಮಾಡ್ಸೋದು ಹೇಳ ಏನೋ ಮಕ್ಳಿಗೆ ಒಂದು ಬೆಳ್ಳಿ ಕಾಲುಂಗ್ರ ಅವು ಇವು ಏನೋ ಮಾಡಿಸ್ಕೊಟ್ಟು ಹೆಂಗ ಒಂದು ಜೈ ಅನ್ಬಿಡ್ತಿದ್ದ ಈ ನಮ್ನಿ ಜನಸಾಗರಕ್ಕೆ ಊಟದ ವ್ಯವಸ್ಥೆ ಹೆಂಗೆ ಮಾಡ್ತಾನ್ಲಿ ಯವ್ವ ನನಗ ಒಟ್ರು ಬಂದತ್ತ ಇನ್ನು ಅವ್ನ ಕತ್ತಿ ಹೆಂಗಾಗಿರ್ಬಾರ್ದು ನೆನೆಸ್ಕೊಂಡ್ರೆ ನನ್ನ ನಗು ಬರಕತ್ತೈತ್ಲಿ ತಿಪ್ಪ ಗೌಡ್ರ ಎಲ್ಲ ನಮ್ಮ ಕರ ಮಾತ್ರಿ ನಾನು ಎಲ್ಲೆಲ್ಲಿ ಹೆಂಗೆ ಪಿನ್ ಇಡ್ಬೇಕು ಹಂಗೆ ಇಟ್ಬಿಟ್ಟಿನಿ ಅದು ನೋಡ್ರಿ ಈ ನಮ್ನಿ ಆಗೈತಿ ಪವಾಡ ಮೆಚ್ಚಿನ ಬಿಡ್ಲೈತಿಮ್ಮ ಆದ್ರೂ ಭಾರಿ ತಿಳಿನಾಲೆ ನಿಂದು ಭಾರಿ ಮಾಡಿಬಿಡು ಆ ಗೌಡ ಇನ್ನೊಮ್ಮೆ ನಾನು ಸುದ್ದಿ ಬರ್ಬಾರ್ದು ಹಂಗಾಗೈತೆ ನೋಡು ಅವನ ಹೊಟ್ಟೆ ಹುರ್ಕ ಅಲ್ಲ ನಾವು ಹಿಂಗೆಲ್ಲ ಹೊಟ್ಟೆ ಹುರ್ಕೊಂಡು ಒಬ್ಬರ ಮೇಲೆ ಸೇರ್ದಿಸ್ಕೋಕೇನು ಮಾಡಲಿಲ್ಲಪ್ಪ ಏನೋ ಒಂದು ಒಳ್ಳೆ ಕಾರ್ಯ ಮನಸ್ಸಿಗೆ ಬಂತು ಮಾಡಿದ್ವಿ ಅವ್ನು ಬೇಕು ಅಂತ ನಾನು ಒಳ್ಳೆ ತಗೋಕು ನಾನು ಹಂಗೆ ಅಂತಂದು ಹೊಟ್ಟೆ ಹುರ್ಕೊಂಡು ಇಷ್ಟು ನಮ್ನಿ ಮಾಡಕ್ ಹೋದ್ರೆ ಮತ್ತೆ ಹಂಗೆ ಮತ್ತೆ ಗಾಡಿ ಅಂತ ತಗೊಂಡು ಮಕ್ಕಳ ಪಡ್ಕೊಂಡ ಮತ್ತೆ ಈಗ ಅನ್ಬಸಕತ್ತ ಸುಮ್ಮನಿರ ನೋಡೋಣ ಲೇ ನೀ ಮೌನ ಭೀಮ ನನ್ನ ಜೀವನ ಬರ್ಬಾದ ಮಾಡಿರ್ಲೇ ನೀನು ನನ್ನ ಆಸ್ತಿ ಎಲ್ಲ ನುಂಗಿ ನೀರು ಕುಡಿಯಂಗೆ ಮಾಡ್ಬಿಟ್ಟಿಲೇ ನೀನು ಅವನು ಮಂದ್ಯ ನೋಡಲೇ ಎಲ್ಲಿ ಕಣ್ಣು ಹಾಕ್ತಿದಿ ಮಂದಿ ಜನ ಸಾಗರನೇ ಬಂದ್ಬಿಟ್ಟೈತಲ್ಲೇ ಅವನ ಸುತ್ತಮುತ್ತಲು ಹಳ್ಳನ್ನವರು ನಮ್ಮ ಊರನ್ನವರು ಮನ್ಯಾಗ ಒಬ್ಬರು ಅದರ ಇಲ್ಲ ಗೊತ್ತಿಲ್ಲ ಸಾಯಂತ ಮುದುಕರನ್ನ ಸಾಲಿಗೆ ಹೋಗೋ ಹುಡುಗರನ್ನಿಂದ ಹಿಡಿದು ಕರ್ಕೊಂಬಂದಾರ ನೋಡ್ಲಿ ನೋಡ್ಲಿ ಸಾಲಿಗೆ ಹೋಗೋ ಅರಿಬಿ ಮ್ಯಾಗ ಬಂದ ನೋಡ್ಲಿ ಹುಡುಗರು ಒಂದು ಚೂರ ನೋಡ್ಲಿ ಸಣ್ಣ ಕೂಸ್ ಮೇಲೆ ನೋಡಿ ಬಗ್ಲಾಗ ಇಟ್ಕೊಂಬಂದವು ಯವ್ವ ಏನ್ಲೇ ನನ್ನ ಕತಿ ಏನ್ಲೇ ನನ್ನ ಪರಿಸ್ಥಿತಿ ಏನ್ ಮಾಡ್ಬಿಟ್ಲೆ ತಿಮ್ಮ ನಿಮ್ಮ ಮೌನ ನನಗೆ ಹೆಂಗ್ ಸಿಟ್ಟು ಬರಕತ್ತಂದ್ರ ನಿನ್ನ ಇಲ್ಲೇ ಕಳೆದು ತುಂಡು ಮಾಡಿ ಎಲ್ಲರಿಗಿಲ್ಲ ಹಂಚ್ಬಿಡ್ಲ ನಂಗಾಗೈತಿ ನಿಮ್ಮ ಮೌನ ನಿನ್ನ ಮಾತು ಕೇಳಿ ನಾ ಕೆಟ್ಟಲೆ ನಿನ್ನ ಮಾತು ಕೇಳಿ ನಾ ಕೆಟ್ಟೋದೆ ಗೌಡ್ರ ಕರೆ ಬಿಡ್ರಿ ಅಲ್ಲ ನನಗೂ ಹಿಂಗಾಗತ್ತಂತ ನಾನು ಅನ್ಕೊಂಡಿರ್ಲಿಲ್ರಿ ಗೌಡ್ರ ಹಿಂಗಾಗತ್ತಂತ ನಾನು ಅನ್ಕೊಂಡಿರ್ಲಿಲ್ರಿ ತಪ್ಪಾತ್ರಿ ಗೌಡ್ರ ತಪ್ಪಾತ್ರಿ ನಿಮ್ಮ ಕಾಲು ಬಿದ್ದು ಬಿಡ್ಕೋತೀನಿ ತಪ್ಪಾತ್ರಿ ಹೆಂಗ ಒಂದು ಆತಲ್ ಬಿಡ್ರಿ ಹೆಂಗ ಒಂದು ಹಿಂಗೆ ನಡೆಯಕತ್ತಲ್ಲ ನಡೆಸ್ರಿ ನಾನು ಏನು ಮಾಡ್ರಿ ನನಗೆ ಹಿಂಗೆ ಗೊತ್ತಾಗಲಿಲ್ರಿ ತಪ್ಪಾತು ಅಲ್ಲೇ ತಪ್ಪಾತಂದ್ರೂ ಬರಲ್ಲ ಏನ್ ಮಾಡಿದ್ರು ಬರಲ್ಲ ಈಗ ಅಲ್ಲಿ ಎಷ್ಟು ಕ್ವಿಂಟಲ್ ಅಕ್ಕಿ ಹೋದ್ವು ಎಷ್ಟು ರೇಷನ್ ಹೋತು ಎಷ್ಟು ಎಣ್ಣೆ ಖರ್ಚಾತು ಎಷ್ಟು ಕಾಯಿಪಲ್ಲೆ ಖರ್ಚಾತು ಮುಂದೆ ಎಷ್ಟು ಮಾಡಿಸಿದಿ ಏನೇನಾತ್ಲೆ ಅವನವನ ಊರಾಗಿದ್ದು ಅಷ್ಟು ಕಿರಾಣಿ ಅಂಗಡಿಯಾಗಿಂದ ಎಲ್ಲ ಸಾಮಾನು ಖಾಲಿ ಆತನ ಏನ್ ಗದನಾಗಿರೋ ಅಷ್ಟು ಕಿರಾಣಿ ಅಂಗಡಿ ಸಾಮಾನು ಖಾಲಿ ಮಾಡ್ಬಿಟ್ಟೇನು ನಮ್ನಿ ಮಂದಿ ಕೊಡಲ್ಲ ಎಷ್ಟು ಖರ್ಚು ಮಾಡಿದ್ರು ಇದೇನು ತಿರ್ಲಾರ್ದು ಅಡಿಗೆ ಮಾಡೋರು ನಾವು ಒಂದು 100 ಮಂದಿ ಸ್ಕ್ವೇರ್ಸ್ ಅಡಿಗೆ ಮಾಡಿದ್ರೆ ಈ ಮಂದಿಗೆ ಅಡಿಗೆ ಮಾಡಕ್ಕಾಗತ್ತೆ ಇಲ್ಲ ಅಂದ್ರೆ ಅಡಿಗೆ ಮಾಡಕ್ಕೆ ಆಗಂಗಿಲ್ಲ ಬಿಡು ಯಪ್ಪ ನನ್ನ ಜೀವನ ಹಾಳು ಮಾಡ್ಬಿಟ್ಟಲ್ಲೇ ಹೋಗು ಅಡಿಗೆ ನೋಡ್ಕೊಳ ನಿಮ್ಮ ಅವನ ಹ್ಞೂ ಗೌಡ್ರ ಆಯ್ತು ಬರ್ರಿ ತಿಪ್ಪ ನೋಡಲಿ ಅಲ್ಲಿ ಮುದುಕರು ಪದಕರು ಅಂದ್ಮೇಲೆ ಏನು ಮದುಮಕ್ಕಳಾಗಿ ಬರಕತ್ತಾವ ನೋಡ್ಲಿ ಅಲ್ಲಿ ಇಲ್ಲಿ ನೋಡ್ಲಿ ತಿಪ್ಪ ನೋಡ್ಲಿ ಅಲ್ಲಿ ನೋಡ್ಲಿ ಹಿಂದೆ ನೋಡ್ಲಿ ಅವನ ಬಾಯಾಗ ಹಲ್ಲಿಲ್ಲ ಬಚ್ ಬಾಯಾಗೈತಿ ಅವ ಒಂದು ಹುಡುಗಿ ನೋಡ್ಲಿ ಯವ್ವ ಮುದುಕರು ಮಾಡ್ಕೊಂಡು ವಯಸ್ಸಿಗೆ ಬಂದಿಲ್ಲ ಇನ್ನ ಹೆಣ್ಣು ಮದುವೆ ಮಾಡ್ಕೊಳ್ತು ಯಪ್ಪ ನನ್ನ ಜೀವನ ಹಾಳಾತು ಇದ ಸಿಕ್ಕತ್ತಿ ಚಾನ್ಸ್ ಅಂತಂದು ಎಲ್ಲರೂ ಮದುವೆ ಮಾಡ್ಕೊಳಕ್ ಹಾಕ್ಬಿಟ್ಟಾರ್ಲಿ
ತಿಪ್ಪ ನೋಡಲೆ ಎಷ್ಟು ಜನಲೇ ಮದ್ವೆ ಮಾಡ್ಕೊಳಕತ್ತವ್ರು ಎಷ್ಟು ಜನ ಅದರ್ಲಿ ಕಣ್ಣು ನೋಡ್ದಲೆಲ್ಲ ಮಕ್ಕಳು ಅವ್ರು ಬೀಗರು ಬೀಜರು ಅವನವನ ತಿಪ್ಪ ಇವ್ರದೆಲ್ಲದ ಮದುವೆ ಆಗಿ ಇವೆಲ್ಲ ಮುಗಿಲ್ಲೆ ನಿನ್ನ ಬಿಡಂಗಿಲ್ಲ ನಿನ್ನ ಕಳೆದು ತುಂಡು ತುಂಡು ಮಾಡೋವರೆಗೂ ನನ್ನ ಸಮಾಧಾನ ಎಲ್ಲ ಹೊಟ್ಟಿ ಉರಿಯಾತೈತ್ಲೆ ನಂದು ಎಷ್ಟು ಎಕರೆ ಹೊಲ ಖಾಲಿ ಆಗುತ್ತೆ ಇದು ಅಷ್ಟು ಸಾಲ ತೀರ್ಸೋದ್ರಾಗ ಇದು ಅಷ್ಟು ಮದುವೆ ಮಾಡಿದ್ದು ರೊಕ್ಕ ತೀರ್ಸೋದ್ರಾಗ ನಂದು ಎಷ್ಟು ಹೊಲ ಮಾನಿ ಮಾರ್ಕೋಬೇಕು ಏನು ನನ್ನ ದಿವಾಳಿಗೆ ಎಬ್ಬಿಸ್ಬಿಟ್ಲೆ ನನ್ಗೆ ಯಾವ ಜನ್ಮದ ಸಿಟ್ಟಿತ್ತು ಅಥವಾ ಏನೋ ಸಿಟ್ಟಿಟ್ಕೊಂಡೆ ಮಾಡಿ ಅನ್ಲಿ ಹೊಟ್ಯಾಕ ಇಲ್ಲಿ ನೀನು ಸಿದ್ದನಗೌಡನ ಪಾರ್ಟಿ ಅನ್ಲಿ ನನ್ನ ಒಳಗೆ ಒಂದು ನಮ್ನಿ ಹಿತಶತ್ರುವಾಗಿ ಬಂದು ನನ್ನ ಕೊಟ್ಟ ಒಳ್ಳೆಯವ್ನಂಗೆ ಮಾಡಿ ನಾನು ಹಾಳು ಮಾಡಕ್ ಬಂದಿ ಅನ್ಲಿ ಮಾಡ್ತಿಲ್ಲ ನಿನ್ನ ಬಿಡಂಗಿಲ್ಲ ನಿನ್ನ ನೀವೆಲ್ಲ ಮದುವೆ ಕಾರ್ಯಕ್ರಮ ಮುಗಿಲಿ ನಿನ್ನ ಮುಂದೆ ಕೈ ನೋಡ್ತಿಲ್ಲ ನಿನ್ನ ತುಂಡು ತುಂಡು ಮಾಡೇ ಬಿಡ್ತಿಲ್ಲ ನಿನ್ನ ಗೌಡ್ರ ಮದುವೆ ಆಗತ್ತೆ ನಾನಂತೂ ಊರೇ ಬಿಡ್ತೀನಿ ರೀ ಮೊದಲು ಯಾಕಂದ್ರೆ ಊರಾಗಿದ್ರೆ ನೀವು ಗ್ಯಾರಂಟಿ ನನ್ನ ಕಡ್ದು ಹಾಕ್ತೀರಿ ಏನು ಮಾಡ್ರಿ ತಪ್ಪು ಆಗ್ಬಿಟ್ಟೈತ್ರಿ ನನ್ನ ಕೈ ಮೀರಿ ಆಗೈತೆ ಅಂತ ಹೇಳಕತ್ತೀನಿ ರೀ ಅಂದ್ರೂ ನೀವು ನಾನು ಕಡಿತೀನಿ ಅಂತೀರಿ ಯಾಕೆ ಬೇಕು ನಿಮ್ಮ ಕೂಟ ಕಡಿಸ್ಕೊಂಡು ನಾನು ಹೆಂಡ್ರ ಮಕ್ಕಳು ಅನ್ನಾತ್ರ ಮಾಡ್ಕೊಂಡೋದು ಇದೆಲ್ಲ ಬೇಡ ಅದು ಮದುವೆ ಆಗಲ್ರಿ ನಾನು ನಿಮ್ಮ ಕಣ್ಣಿಗೆ ಬೀಳಾರ್ದಂಗೆ ನಾನು ಅಪ್ಪತ್ತೆ ಆಗೇ ಬಿಡ್ತೀನಿ ರೀ ಟಿಪ್ಪ ಏನ್ಲೇ ಇದು ಮದುಮಕ್ಳು ನೋಡ್ಲಿ ಒಳ್ಳೊಳ್ಳೆ ಮುದುಕರ್ಲಿಂದ ಹೇಳೋದು ಇನ್ನ ವಯಸ್ಸು ಬರೋಕ್ಕಿಂತ ಮುಂಚೆಕ ಅಷ್ಟಕ್ಕೊಂದು ಮಂದಿ ಮದುವೆ ಮಾಡ್ಕೊಳಕತ್ತಾರ ನೋಡ್ಲಿ ಯವ್ವ ಎಲ್ಲೆಲ್ಲಿ ಒಲೆ ಇವು ಯಾವ ಊರಿನ ಒಲೆ ಇವು ಅಲ್ಲಿ ನೋಡ್ಲಿ ಬೀಗ್ರ ಅನ್ಬೇಡ ಬೀಜ್ರ ಅನ್ಬೇಡ ಹುಡುಗರು ಅನ್ಬೇಡ ಮುದುಕರು ತದಕ್ರ ಅನ್ಬೇಡ ಏನ್ ಜನ ಜಾತ್ರೆನೋ ಯಪ್ಪ ಹೌದು ಬಿಡ ಭೀಮನ್ಗಳನ್ನ ಮೆಚ್ಚಿದ್ ಬಿಡ ಅವ್ರಿಗೆಲ್ಲ ಊಟದ ವ್ಯವಸ್ಥೆ ಮಾಡೋದು ಹೇಳತ್ತನ್ನ ನೋಡೋಣಲ್ಲಿ ಊಟದ ಹಾಲಿಗೆ ಹೆಂಗೈತೆ ಊಟದಲ್ಲಿ ಏನ್ ಮಾಡ್ಸಕತ್ತ ನೋಡ ನಡಿ ಏ ಗೌಡ್ರ ಈ ದಂಡಿಗೆಲ್ಲರ ಊಟದ ಹಾಲು ಪಾಲು ಎಲ್ಲರ ಸಾಕಾಕತ್ತೇನ್ರಿ ಬರ್ರಿ ಅಲ್ಲಿ ಎಷ್ಟು ಎಕರೆ ಹೊಲ ಅದ್ರನ್ನು ಸಾಲಂಗಿಲ್ಲ ಅಲ್ಲಿ ಹೊಲದಾಗ ಇಟ್ಬಿಟ್ರ ಹೊಲ ತುಂಬ ಮಂದಿ ಎಲ್ಲಿ ಕಣ್ಣು ಆಸ್ತಿ ಮಂದಿ ರೀ ಏನು ತಾಟಿ ಬಡ್ದಾಡಕತ್ತವು ನೀರಿಗೆ ಬಡ್ದಾಡಕತ್ತವು ಒಬ್ರ ಮ್ಯಾಗ ಒಬ್ರು ಬಿದ್ದು ಕಚ್ಚಿ ಆಡಕತ್ತವು ಊಟಕ್ಕೆ ನೀರಿಗೆ ನೋಡ್ಬಾರ್ದ್ರಿ ಅಲ್ಲಿ ನಡ್ರಿ ಅಲ್ಲಿ ನೋಡಿದ್ರಂತ ನೀವು ಏನಂತಾರನ ಅಲ್ಲ ಯಾಕೆ ಬೇಕು ಬಿಡ್ರಿ ತುಳ್ದಕ್ಕೆ ಮತ್ತು ತುಳ್ದಾಡಿ ಸತಿ ಎತ್ತರ ಮಾಡ್ಬೇಕು ರೀ ಹೊಡೆದಾಡ್ತಾವ್ರಿ ಒಂದಕ್ಕೊಂದು ಕುಡ್ಬಿಟ್ಟವ್ರಿ ಒಂದಿಷ್ಟು ಕುಡ್ದು ಹೊಡೆದಾಡ್ತಾವು ಒಂದಿಷ್ಟು ತಾಟ ಒಬ್ರಿಗೊಬ್ರು ತಲೆ ಹೊಡ್ಕೊತಾವು ಯಪ್ಪ ಅಲ್ಲಿ ನೋಡಿದ್ರಂತ ನೀವು ಬೇಡ ಬೇಡಿ ಮದ್ವೆ ಅಂತೀರಿ ಯಾಕೆ ಬೇಕು ಬಿಡ್ರಿ ಸುಮ್ಮನೆ ಇಲ್ಲೇ ಆರಾಮ್ ತಣ್ಣ ನೋಡಕತ್ತೀವಿ ಬಂದು ಮದ್ಮಕ್ಳು ಏಕೀಕಳ ಹಾಕಿ ಕಳಿಸ್ರಿ ಸುಮ್ಮನೆ ಹೌದೌದು ಇಲ್ಲೇ ಕಟ್ಟಿ ಮನೆ ನಿಂತೀವಿ ತಣ್ಣಗದೀವಿ ಸಾಲ್ಕ ಮದ್ಮಕ್ಳು ಹೊಂಟಾರ ಸುಮ್ಮನೆ ಅವ್ರಿಗೆ ಕಿಕ್ಕಲ್ ಹಾಕಿ ಮನೆ ತಣ್ಣಗುಂಡು ತಣ್ಣಗಿರೋದು ಬೇಸತ್ತಾಗ ಇವನವನು ಈ ಗದ್ದಲ್ದಾಗ ಇಲ್ಲಿ ಹೊಡೆದಾಡಕ್ಕೆ ಹೋಗೋನು ಇವನವನು ಗೋಳು ಮಾಡಿದ್ದು ಅಂದಂಗೆ ಏನು ಮಾಡ್ಸಿ ಅಲ್ಲಿ ಅಡುಗೆನ ಗೌಡ್ರ ಬುಂದೆ ಮಾಡಿಸಿದ್ದೆ ಬದ್ನಿಕಾಯಿ ಪಲ್ಯ ಕೋಸಂಬರಿ ಹುಗ್ಗಿ ಅನ್ನ ಸಾರು ರೊಟ್ಟಿ ಎಲ್ಲ ಮಾಡಿಸಿದ್ರಿ ಆವಾಗ ಇನ್ನೂ ಒಂದ ಪಂತಿಗೆ ಚಟ ಚೂರಾತ್ರಿ ಈಗ ಬರೀ ಒಂದು ಅನ್ನ ಸಾರು ಮಾಡೋಕ್ಕಾಗಲ್ತ್ರಿ ಅದ ಅನ್ನ ಸಾರಕ್ಕೆ ಮಂದಿ ನಮ್ಗೆ ಹೊಡೆದಾಡತ್ತಾರೆ ಅದನ್ನೂ ಮಾಡೋಕ್ಕಾಗಲ್ತ್ರಿ ಅವ್ರಿಗೆ ಅಷ್ಟು ಮಂದಿ ಎಲ್ಲಿ ಅಂತ ಮಾಡ್ತಾನೆ ರೀ ನೋಡ್ಬೇಕ್ರಿ ಅಲ್ಲಿ ಅಂತ ಹೊಡೆದಾಟ ಆ ಮಾಡೋರ್ದು ಹೊಡೆದಾಟ ನೋಡ್ಬೇಕ್ರಿ ಬ್ಯಾಬಿಡ್ರಿಪ್ಪ ಇದೆಲ್ಲ ಅವನವನ ಭೀಮನ್ ಗೋಡ್ಗ ಸೊಕ್ಕಿತ್ತಲೇ ನೆತ್ತಿ ಮೆಗಾಸಿ ಮತ್ತೆ ಮ್ಯಾಗ ಹೋಗಿತ್ತದು ಬೇಸ ಸೊಕ್ಕು ಮರುತ್ತಡಿ ಮಾಡ್ಲಿಲ್ಲ ಅವನು ಎಲ್ಲ ಮದುವೆ ಎಲ್ಲ ಮುಗಿದಾದ್ಮ್ಯಾಗ ಅವ್ನ ಮಕ್ಕ ನೋಡ್ಬೇಕ್ಲಿ ಹೆಂಗಿರುತ್ತೆ ನೋಡಂತಿರ್ಲಿ ಗೌರ ಭೀಮನ್ ಗೌಡ್ರದ ಮಕ್ಕಕ್ಕಿಂತ ರೀ ಅವನವ್ ನನ್ನ ಭೀಮೆ ಅದನಲ್ರಿ ಅವನ ಮಕ್ಕ ನೋಡ್ಬೇಕ್ರಿ ಅವ್ನ ದೇಶಾಂತರ ಹೋಗೋದ ಗ್ಯಾರಂಟಿ ರೀ ಅವ್ರ ಗೌಡ್ರ ಕೈಗಿನ ಸತ್ನೆ ಅಂತಂದು ದೇಶಾಂತರ ಹೋಗ್ಕಂಡ್ರಿ ಇರಂಗಿಲ್ಲ ನೋಡ್ರಿ ಬೇಕಿದ್ರೆ ನಾ ಬೆಟ್ ಕಟ್ಟಿ ಹೇಳ್ತೀನಿ ನೋಡ್ರಿ ಗೌಡ್ರ ಬೇಕಿದ್ರ ಹಂಗಂತೀಯ